ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 834ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ವಾಟ್ಸಪ್ ಅಲ್ಲಿ ನಮಗೆ UPI ಸಿಸ್ಟಮ್ ಇರುತ್ತಲ್ಲ, ಇದೆ, ಆದ್ರೆ ತುಂಬಾ ಜನ ಯೂಸ್ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ನಾರ್ಮಲ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ಒಂದು ಆಪ್ಸ್ ನಾವು ತುಂಬಾ ಮಟ್ಟಿಗೆ ಯೂಸ್ ಮಾಡ್ತೀವಿ. ಇವಾಗ ವಾಟ್ಸಪ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ವಾಟ್ಸಪ್ UPI ಅಲ್ಲೇನೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಕೂಡ ಆಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ನೀವೆಲ್ಲಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿರಲ್ಲ, ಅವಾಗ ವಾಟ್ಸಪ್ ಇಂದಾನೆ ನೀವು ಡೈರೆಕ್ಟ್ ಆಗಿ ಪೇಮೆಂಟ್ಸ್ ಆದ್ರೆ ಮಾಡ್ಬೋದು. ಈ ಒಂದು ಫೀಚರ್ ಮೇಲೆ ಇವಾಗ ವರ್ಕ್ ಮಾಡ್ತಿದ್ದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಒಂದು ಫೀಚರ್ ಏನಾದ್ರೂ ರೋಲ್ ಔಟ್ ಆಯ್ತು ಅಂದ್ರೆ ತುಂಬಾ ಜನರಿಗೆ ಈ ಒಂದು ಫೀಚರ್ ಯೂಸ್ ಆಗುತ್ತೆ ಅಂತಾನೆ ಹೇಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪನಿಯವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ M55 ಹಾಗೆ ಬಂದ್ಬಿಟ್ಟು M15 ಎರಡು ಮೊಬೈಲ್ಸ್ ಕೂಡ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೀಸ್ ಮಾಡ್ತಿದ್ದಾರೆ. ಎರಡು ಮೊಬೈಲ್ಸ್ ಕೂಡ ಇವರು ಅಮೆಝಾನ್ ಅಲ್ಲಿ ಸೇಲ್ಗಾದ್ರೆ ತರ್ತಿದ್ದಾರೆ. ಈ ಸಲ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. M55 ಅಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 1 ಈ ಒಂದು ಪ್ರೊಸೆಸರ್ ಇರುತ್ತೆ. M15 ಅಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. M55 ಮಾತ್ರ ಇವರು ರಿವೀಲ್ ಮಾಡಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೊಂದು 25,000ದಿಂದ 30,000 ರೇಂಜ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ಸ್ ಸಿಗುತ್ತೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏಪ್ರಿಲ್ ತಿಂಗಳಲ್ಲಿ 100% ನಿಮಗೆ ಈ ಒಂದು ಮೊಬೈಲ್ಸ್ ಆದ್ರೆ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ತುಂಬಾ ವಿಚಿತ್ರವಾಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಈ ತರ ಇನ್ಸಿಡೆಂಟ್ ನಾನು ಕೇಳ್ತಾ ಇರೋದು. ಹುಡುಗಿ ಬಂದ್ಬಿಟ್ಟು ನೋಯ್ಡಾದಿಂದ ಬೆಂಗಳೂರಿಗೆ ಬಂದಿದ್ದಾಳೆ. ಹೆಸರು ಬಂದ್ಬಿಟ್ಟು ಜೆಸ್ಸಿ ಅಗರ್ವಾಲ್ ಅಂತೇಳಿ, ವಯಸ್ಸು ಬಂದ್ಬಿಟ್ಟು 26 ವರ್ಷ. ಈ ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂದ್ರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಬ್ಯಾಂಕ್ ಅಲ್ಲಿ ಕೆಲಸ ಬಿಟ್ಟಿದ್ದಾದ್ಮೇಲೆ ಈ ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂದ್ರೆ, ಇವಾಗ ಬೆಂಗಳೂರಲ್ಲಿ ನಮಗೆ ತುಂಬಾ PG ಆದ್ರೆ ಇರುತ್ತಲ್ಲ, ಒಂದೊಂದೇ PGಗೆ ಇವಳು ಜಾಯ್ನ್ ಆಗ್ತಾಳೆ. ಜಾಯ್ನ್ ಆಗಿದ್ದಾದ್ಮೇಲೆ ರೂಮ್ ಮೇಟ್ಸ್ ಎಲ್ಲ ಇರ್ತಾರಲ್ಲ, ಎಲ್ಲರ ಹತ್ರನೂ ಕೂಡ ಇವರು ಪರಿಚಯ ಮಾಡ್ಕೊಂತಾಳೆ. ಪರಿಚಯ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ರೂಮ್ ಮೇಟ್ಸ್ ಹತ್ರ ಎಲ್ಲರ ಹತ್ರನೂ ಕೂಡ ಒಂದೊಂದು ಲ್ಯಾಪ್ಟಾಪ್ ಆದ್ರೆ ಇರುತ್ತೆ. ನಾವು ಒಂದು ಲ್ಯಾಪ್ಟಾಪ್ ನ ಕಳ್ತನ ಮಾಡ್ತಿದ್ದಾಳೆ. ಇವಾಗ ಒಂದು PGಯಲ್ಲಿ ಸೇರ್ಕೊಂತಾಳೆ. ಆ PGಯಲ್ಲಿ ಇರೋ ಲ್ಯಾಪ್ಟಾಪ್ಸ್ ಎಲ್ಲ ಕಳ್ತನ ಮಾಡ್ಕೊಂತಾಳೆ. ನೆಕ್ಸ್ಟ್ ಬೇರೆ PGಗೆ ಸೇರ್ತಾಳೆ, ಅಲ್ಲಿನೂ ಕೂಡ ಇದೇ ರೀತಿ ಲ್ಯಾಪ್ಟಾಪ್ಸ್ ನ ಕಳ್ತನ ಮಾಡ್ತಿರ್ತಾಳೆ. ಈ ರೀತಿಯಾಗಿ ಪ್ರತಿ ತಿಂಗಳು ಪ್ರತಿ ವಾರ ಒಂದೊಂದು PGಗೆ ಶಿಫ್ಟ್ ಆಗ್ತಿರ್ತಾಳೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಬೆಂಗಳೂರು ಪೊಲೀಸ್ ಅವರು ಈ ಲೇಡಿನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಾಗ ಹತ್ತತ್ರ 24 ಲ್ಯಾಪ್ಟಾಪ್ಸ್ ಸಿಕ್ಕಿದೆ, 15 ಲಕ್ಷ ದುಡ್ಡು ಸಿಕ್ಕಿದೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ತರ ಇನ್ಸಿಡೆಂಟ್ಸ್ ಕೂಡ ಕೇಳಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಈ ತರ ಇನ್ಸಿಡೆಂಟ್ ನಾನು ಕೇಳ್ತಾ ಇರೋದು. ಯಾರಾದ್ರೂ PGಯಲ್ಲಿ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಹುಷಾರಾಗಿರಿ. ಹೊಸದಾಗಿ ಜಾಯ್ನ್ ಆಗ್ತಾ ಇರ್ತಾರೆ, ಒಂದ್ ತಿಂಗಳಾದ ತಕ್ಷಣ ಅವರು ಹೋಗ್ತಾ ಇರ್ತಾರೆ. ಅಂತವ್ರ ಮೇಲೆ ತುಂಬಾ ನಂಬಿಕೆ ಇಡೋದಿಕ್ಕಾದ್ರೆ ಹೋಗ್ಬೇಡಿ. ಈ ತರ ಲ್ಯಾಪ್ಟಾಪ್ಸ್ ಹೋಯ್ತು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನ್ಯೂಸ್ ನೋಡ್ಕೊಂಡ್ರೆ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಈ ಒಂದು ಅನೌನ್ಸ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇವಾಗ ಅಟ್ ಪ್ರೆಸೆಂಟ್ ನಾವು ಟೋಲ್ ಹತ್ರ ಹೋದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಒಂದು 5 to 10 seconds ವರೆಗೂ ನಾವು ನಿಂತ್ಕೊಂತೀವಿ. ರೀಸನ್ ಏನು ಅಂದ್ರೆ ಆ ಒಂದು ಫಾಸ್ಟ್ ಆಗಿ ರೀಡ್ ಆಗಬೇಕು. ಅಕೌಂಟ್ ಇಂದ ದುಡ್ಡು ಕಟ್ ಆಗಿದ್ದಾದ್ಮೇಲೆ ಆ ಒಂದು ಗೇಟ್ ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ಗೇಟ್ ಓಪನ್ ಆಗೋದಿಲ್ಲ. ಈ ಟೈಮಲ್ಲೂ ಕೂಡ ತುಂಬಾ ಮಟ್ಟಿಗೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಹೊಸ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಈ ಒಂದು ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನೀವು ಟೋಲ್ ಹತ್ರ ಹೋಗಿದ್ದೀರಾ ಅಂದ್ರೆ 1 ಸೆಕೆಂಡ್ ಕೂಡ ನೀವು ನಿಲ್ಲೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಹೋಗ್ಬೋದು. ಹೋಗೋ ದಾರಿಯಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಸ್ವಲ್ಪ ಕ್ಯಾಮ್ರಾಸ್ ಆದ್ರೆ ಇಟ್ಟಿರ್ತಾರೆ. ಈ ಒಂದು ಕ್ಯಾಮ್ರಾಸ್ ನಮ್ಮ ಪ್ಲೇಟ್ ನಂಬರ್ ನ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿದಾದ್ಮೇಲೆ ದುಡ್ಡು ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇಷ್ಟೇ ದಿವಸ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಇದು ಫಾಸ್ಟ್ ಟ್ಯಾಗ್ ನ ಸ್ಕ್ಯಾನ್ ಮಾಡುತ್ತೆ, ಆಮೇಲೆ ದುಡ್ಡು ಕಟ್ ಮಾಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂಡಿದ್ವಿ. ಇವಾಗ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಏನ್ ಹೇಳ್ತಿದ್ದಾರೆ, ಒಂದು ಸ್ವಲ್ಪ ದಿವಸ ಆಯ್ತು ಅಂದ್ರೆ ಫಾಸ್ಟ್ ಟ್ಯಾಗ್ ಇಂದ ನಮಗೆ ಯಾವುದೇ ರೀತಿ ಕೆಲಸ ಆದ್ರೆ ಇರೋದಿಲ್ಲ. ಈ ಎಲ್ಲಾ ವೆಹಿಕಲ್ಸ್ ಕೂಡ ಬ್ಯಾಂಕ್ ಅಕೌಂಟಿಗೆ ನಾವು ಲಿಂಕ್ ಮಾಡ್ತೀವಿ. ಲಿಂಕ್ ಮಾಡಿದಾದ್ಮೇಲೆ ಡೈರೆಕ್ಟ್ ಆಗಿ ಬ್ಯಾಂಕ್ ಇಂದಾನೆ ದುಡ್ಡು ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಾವು ಟೋಲ್ ಹತ್ರ ಏನ್ ವೆಯ್ಟ್ ಮಾಡ್ತೀವಲ್ಲ, ನೆಕ್ಸ್ಟ್ ಟೈಮ್ ಇಂದ ನಮಗೆ ವೆಯ್ಟ್ ಮಾಡೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಹೈವೇಲಿ ಯಾವ ರೀತಿ ಟ್ರಾವೆಲ್ ಮಾಡ್ತಿರೋ ಅದೇ ರೀತಿ ನೀವು ಟ್ರಾವೆಲ್ ಮಾಡ್ಕೊಂತ ಹೋಗ್ಬೋದು. ನೀವು ಯಾವಾಗ ಡೆಸ್ಟಿನೇಷನ್ ರೀಚ್ ಆಗ್ತಿರಲ್ಲ, ಮನೆಗೆ ರೀಚ್ ಆಗ್ತಿರಲ್ಲ, ಆವಾಗ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಆದ್ರೆ ಕಟ್ ಆಗುತ್ತೆ. ಈ ಒಂದು ಟೆಕ್ನಾಲಜಿ ಮೇಲೆ ಇವಾಗ ವರ್ಕ್ ಮಾಡ್ತಿದ್ದಾರೆ. ಯಾವಾಗಿಂದ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಟೆಕ್ನಾಲಜಿ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಯವರು ನೆಕ್ಸ್ಟ್ ನಮಗೆ iPhone 16 ಸೀರೀಸ್ ಈ ಒಂದು ಮೊಬೈಲ್ಸ್ ಆದ್ರೆ ಲಾಂಚ್ ಮಾಡ್ತಾರೆ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಡಿಸೈನ್ ಆದ್ರೆ ಹೊರಗೆ ಬಂದಿದೆ. ಒಂದ್ ಸ್ವಲ್ಪ ಡಮ್ಮಿ ಮೊಬೈಲ್ಸ್ ಆದ್ರೆ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, iPhone 15 Pro, iPhone 16 Pro ಏನಾದ್ರೂ ಚೇಂಜಸ್ ಇದೆಯಾ? ಏನು ಕೂಡ ಚೇಂಜಸ್ ಇಲ್ಲ. ಡಿಸೈನ್ ವೈಸ್ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಈ ಸಲನಾದ್ರೂ ಒಂದ್ ಸ್ವಲ್ಪ ಆಸೆ ಇತ್ತು ಮತ್ತೆ ಡಿಸೈನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ತಾರಾ ಅಂತೇಳಿ. ಈ ಸಲನೂ ಕೂಡ ಸೇಮ್ ಟು ಸೇಮ್ ಡಿಸೈನ್ ಇಂದ ಆದ್ರೆ ಬರುತ್ತೆ. ನಿಮಗೆ iPhone 16 ಡಿಸೈನ್ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, iPhone 11, iPhone 12 ಈ ಒಂದು ಮೊಬೈಲ್ಸ್ ನ ನೀವು ನೋಡಿರ್ತೀರಾ. ವರ್ಟಿಕಲ್ ಆಗಿ ನಿಮಗೆ ಕ್ಯಾಮ್ರಾ ಮಾಡ್ಯೂಲ್ ಆದ್ರೆ ಇರುತ್ತೆ. ಸೇಮ್ ಅದೇ ಡಿಸೈನ್ ಇಂದ iPhone 16 ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಪ್ರೋ ವರ್ಷನ್ಸ್ ಅಲ್ಲಿ ನಿಮಗೇನು ಕೂಡ ಚೇಂಜ್
ಚೇಂಜಸ್ ಇರೋದಿಲ್ಲ. ನಿಮಗೆ ಬೇಸ್ ವೇರಿಯಂಟ್ಸ್ ಏನಿರುತ್ತಲ್ಲ ಐಫೋನ್ 16 ಪ್ಲಸ್ ಈ ಒಂದು ಮೊಬೈಲ್ಸ್ ಅಲ್ಲಿ ಡಿಸೈನ್ ವೈಸ್ ನೀವು ಒಂದು ಸ್ವಲ್ಪ ಚೇಂಜಸ್ ನ ನೋಟಿಸ್ ಮಾಡಬಹುದು. ಒಂದು ಸ್ವಲ್ಪ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ತುಂಬಾ ರಿಪೋರ್ಟ್ಸ್ ಆದ್ರೆ ಇತ್ತು ಈ ಸಲ ಡಿಸೈನ್ ಅಲ್ಲಿ ಚೇಂಜಸ್ ಮಾಡ್ತಾರೆ ಅಂತೇಳಿ. ಈ ಒಂದು ಫೋಟೋಸ್ ನೋಡಿದ್ದಾದ್ಮೇಲೆ ತುಂಬಾನೇ ಬೇಜಾರಾಯ್ತು. ಐಫೋನ್ 16 ಅಲ್ಲಿ ನಿಮಗೆ ಡಿಸೈನ್ ವೈಸ್ ಚೇಂಜಸ್ ಇರುತ್ತೆ. 16 Pro Max ಈ ಒಂದು ಮೊಬೈಲ್ಸ್ ಅಲ್ಲಿ ನಿಮಗೆ ಡಿಸೈನ್ ವೈಸ್ ಏನು ಕೂಡ ಚೇಂಜಸ್ ಇರೋದಿಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಯವರು ಈ ತಿಂಗಳಲ್ಲಿ ಹೊಸ ಐಪ್ಯಾಡ್ಸ್ ಹಾಗೆ ಬಂದ್ಬಿಟ್ಟು ಹೊಸ ಮ್ಯಾಕ್ ಬುಕ್ಸ್ ನ ಲಾಂಚ್ ಮಾಡಬೇಕಿತ್ತು. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಹೊಸ ಮ್ಯಾಕ್ ಬುಕ್ಸ್ ಕೂಡ ಲಾಂಚ್ ಮಾಡಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಕಂಪನಿಯವರು ಮೇ ತಿಂಗಳಲ್ಲಿ ಹೊಸ ಐಪ್ಯಾಡ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಸಲ ಈ ಒಂದು ಐಪ್ಯಾಡ್ಸ್ ಅಲ್ಲಿ ನಿಮಗೆ ಮೇಜರ್ ಚೇಂಜ್ ಏನು ಅಂದ್ರೆ OLED ಡಿಸ್ಪ್ಲೇ ಇಂದ ಬರ್ತಾ ಇದೆ. M3 ಚಿಪ್ ನ ಯೂಸ್ ಮಾಡಿದ್ದಾರೆ. ಅದೇ ನೀವು ಐಪ್ಯಾಡ್ ಏರ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ LCD ಡಿಸ್ಪ್ಲೇನೇ ಇರುತ್ತೆ. M2 ಚಿಪ್ ಇಂದ ಬರುತ್ತೆ. ಈ ಸಲ ಮೇಜರ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾವಾಗ ಇವರು ಸ್ಪೆಸಿಫಿಕ್ ಆಗಿ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮೇ ತಿಂಗಳಲ್ಲಿ ಆಪಲ್ ಕಂಪನಿಯವರು ಒಂದು ಸ್ವಲ್ಪ ಹೊಸ ಐಪ್ಯಾಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಪೋವಾ 6 Pro ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.78 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಅಂತ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 6080 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಥರ್ಡ್ ಕ್ಯಾಮೆರಾ AE ಲೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಿಂದ ಏನು ಕೂಡ ಯೂಸ್ ಇರೋದಿಲ್ಲ, ಸುಮ್ಮನೆ ಒಂದು ಡಮ್ಮಿ ಕ್ಯಾಮೆರಾ ಅಂತಾನೆ ಹೇಳ್ಬೋದು. ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 6000 mAh ಬ್ಯಾಟರಿ ಇರುತ್ತೆ. 70 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 8GB 256GB 20,000 ಇಟ್ಟಿದ್ದಾರೆ. ಮೊಬೈಲ್ ಹಿಂದಗಡೆ ನಿಮಗೆ ಒಂದು ಸ್ವಲ್ಪ LED ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಥಿಂಗ್ ಫೋನ್ ಅಲ್ಲಿ ಇರುತ್ತಲ್ಲ ಸೇಮ್ ಅದೇ ರೀತಿ ಅಂತಾನೆ ಹೇಳ್ಬೋದು. ನಥಿಂಗ್ ಫೋನ್ ಅಲ್ಲಿ ನಿಮಗೆ ಲೈಟ್ಸ್ ಯಾವ ರೀತಿ ಬ್ಲಿಂಕ್ ಆಗ್ತಾ ಇರುತ್ತೋ ಇದರಲ್ಲೂ ಕೂಡ ಒಂದು ಸ್ವಲ್ಪ ಬ್ಲಿಂಕ್ ಆಗ್ತಾ ಇರುತ್ತೆ. ಇದೊಂದು ಮೇಜರ್ ಆಗಿ ಇವರು ಹೈಲೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ನನಗೆ ಕೇಳಿದ್ರೆ ಬೆಟರ್ iQ Z9 ತಗೊಳ್ಳಿ. ರೀಸನ್ ಏನು ಅಂದ್ರೆ ಈ ಮೊಬೈಲ್ ಗೆ ಕಂಪೇರ್ ಮಾಡಿದ್ರೆ iQ Z9 ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಒಂದು ಸ್ವಲ್ಪ ಫಾಸ್ಟ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟೆಕ್ನೋ ತಗೋಬೇಕು ಅಂದ್ರೆ ತಗೊಳ್ಳಿ. ನೀವಿರೋ ಸಿಟಿಯಲ್ಲಿ ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಇಲ್ಲ ಅಂದ್ರೆ ಬೆಟರ್ iQ Z9 ಮೊಬೈಲ್ ಆದ್ರೆ ಪರ್ಚೇಸ್ ಮಾಡಿ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.